ಶ್ರೀಮತಿ ಡಾಕ್ಟರ್ ಸುಲೋಚನಾ ಅವ್ರನ್ನ ಮಾತಾಡಿಸ್ತೀನಿ, ಅವರ ಒಪಿನಿಯನ್ ಅಂತ ಕೇಳ್ತೀನಿ ನಾನು. ತುಮಕೂರಲ್ಲಿ ಕೂಡ ನಾವು ಗ್ಯಾರಂಟಿ ನ್ಯೂಸ್ನ ಫ್ಯಾನ್ಸ್ ಇದ್ದೀವಿ. ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ಗಳಿದ್ದಾರೆ. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ನಮ್ಮ ಸ್ಟೂಡೆಂಟ್ಸೇ ಕೇಕ್ನೆಲ್ಲ ತಂದು ನಾವು ಆಚರಣೆ ಮಾಡಬೇಕು, ಆ ಒಂದು ನ್ಯೂಸ್ ಚಾನಲ್ನ ಒಂದು ಉತ್ಸುಕತೆಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ತುಂಬಾ ಸಂಭ್ರಮದಿಂದ ಹಾಜರಾಗಿದ್ದಾರೆ. ನೋಡಲಿಕ್ಕೆ ಒಂದು ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಏನು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ, ನಿಮ್ಮ ಚಾನಲ್ನ ಘೋಷಣಾವಾಕ್ಯನೇ ಒಂದು ರೀತಿ ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಹಾಗೆಯೇ ಈ ಚಾನಲ್ 1 ವರ್ಷ ಬರ್ಡೇ ಆಚರಿಸ್ಕೊತಿರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಒಂದು ರೀತಿ ಬೇರೆ ಎಲ್ಲದಕ್ಕಿಂತ ವಿಭಿನ್ನವಾಗಿ ನೀವು ನ್ಯೂಸ್ಗಳನ್ನ ಬಿತ್ತರ ಮಾಡ್ತಿರೋದು ನಿಜಕ್ಕೂ ಖುಷಿ ಆಗ್ತಿದೆ. ಸ್ಪೆಷಲಿ ನಾನು ರಾಧಾ ಹಿರೇಗೌಡರವರ ಫ್ಯಾನು, ಹಾಗಾಗಿ ಮ್ಯಾಮ್ಗೆ ಕೂಡ ನಾನು ಈ ಮೂಲಕ ವಿಶಸ್ನ ಹೇಳ್ತೇನೆ. ಸೊ ಆಲ್ ದ ಬೆಸ್ಟ್ ಟು ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು. ಕೇವಲ ಲಚ್ಚರಸೆ ಮಾತಾಡಿಸಿದ್ರೆ ಸಾಕಾಗುತ್ತಾ? ಯಾಕೆಂದರೆ ಈಗಷ್ಟೇ ಪತ್ರಿಕೋದ್ಯಮಕ್ಕೆ ಬಂದು 10 ಹಲವು ಕನಸು ಕಂಡುಕೊಂಡಿದ್ದಾರೆ. ನಾನು ನಾಳೆ ಪತ್ರಕರ್ತ ಆಗಬೇಕು, ಯಾವ ರೀತಿ ಪತ್ರಕರ್ತ ಆಗಬೇಕು ಅಂತ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ ಗ್ಯಾರಂಟಿ ನ್ಯೂಸ್ ಬಗ್ಗೆ. ಏನೇನು ಹೆಸರೇನು? ನನ್ನ ಹೆಸರು ಅನಿಲ್ ಮಹಾದೇವ್ ಅಂತ ಹೇಳಿ. ನಾನು ಪ್ರಥಮ ವರ್ಷದ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾವು ಸಣ್ಣ ವಯಸ್ಸಿನಿಂದ ನಾವು ರಾಧಾ ಹಿರೇಗೌಡರವರನ್ನ ಟಿ ವಿಗಳಲ್ಲಿ ಸುದ್ದಿ ಪ್ರಸ್ತುತಿ ಮಾಡುವಂತಹ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು. ಅವರೇ ಒಂದು ರೀತಿ ಗ್ಯಾರಂಟಿ ನ್ಯೂಸ್ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಕೇವಲ 1 ವರ್ಷದಲ್ಲಿಯೇ ಅಂದರೆ ರಾಜ್ಯ ಎಲ್ಲ ವಿಸ್ತರಣೆ ಆಗುವಂತೆ ಮಾಡಿರೋದು, ಜೊತೆಗೆ ಒಂದಷ್ಟು ವಸ್ತುನಿಷ್ಠವಾದಂತಹ ಸುದ್ದಿಗಳನ್ನು ನಿಷ್ಪಕ್ಷವಾಗಿ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಸುವಂತಹ ಕೆಲಸವನ್ನು ಗ್ಯಾರಂಟಿ ನ್ಯೂಸ್ ಮಾಡಿದೆ, ಇನ್ನೂ ಮಾಡ್ತದೆ ಅನ್ನುವಂಥ ವಿಶ್ವಾಸ ಇದೆ. ಇದೇ ರೀತಿ 100 ವರ್ಷಗಳ ಕಾಲ ಗ್ಯಾರಂಟಿ ನ್ಯೂಸ್ ತನ್ನ ಪ್ರಚಲತೆಯನ್ನು ಹೊಂದಿರಲಿ ಅನ್ನೋದು ನನ್ನ ಆಶಯ.